Hello. Hello students. Today we will be learning about journal entries under single and double transaction approach. So ನಾನು ಲಾಸ್ಟ್ ಕ್ಲಾಸಲ್ಲಿ ಮಾಡಿದ ಹಾಗೆ ಇದು ಸ್ವಲ್ಪ ಡೌಟ್ ಇದೆ ಅಂತ ನೀವು ಕೇಳಿದ್ರಿ. ಸೊ ಐ ಹ್ಯಾವ್ ಮೇಡ್ ಅಟೆಂಪ್ಟ್ ಟು ಎಕ್ಸ್ಪ್ಲೇನ್ ಯು ದಿಸ್. ಸೊ ಈಗ ನಾವು ಇಂಟರ್ನ್ಯಾಷನಲ್ ಅಕೌಂಟಿಂಗಲ್ಲಿ there are two transactions approach, that is single transaction and double transaction approach. ಸೊ ಇಲ್ಲಿ ನಿಮಗೆ ಕಾಣ್ತಾ ಇರೋ ಹಾಗೆ ಇದರದ್ದು ಫಾರ್ಮ್ಯಾಟ್ ಇದೆ. ಫಾರ್ಮ್ಯಾಟ್ನ ಕೂಡ ನಾನು ನೋಟ್ಸಲ್ಲಿ ಬರೆದು ನಿಮಗೆ ವಾಟ್ಸಪ್ ಮಾಡಿದ್ದೀನಿ. See here, when I am explaining you the format, you have to see the left side of the table, that is date and nature of the transaction. Here when I speak about date and nature, so ಇಲ್ಲಿ ನೋಡಿ ಡೇಟ್ ಆಫ್ ಇನಿಸಿಯೇಷನ್ ಅಂತ ಇದೆ ಅಲ್ವಾ. ಸೊ ಡೇಟ್ ಆಫ್ ಇನಿಸಿಯೇಷನ್ ಅಂದ್ರೇನು, ಯಾವಾಗ ಒಂದು ಟ್ರಾನ್ಸಾಕ್ಷನ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಅದನ್ನು ನಾವು ಇನಿಸಿಯೇಷನ್ ಅಂತ ಕರಿತೀವಿ. ಸೊ ವೆನ್ ಎವರ್ ಎ ಟ್ರಾನ್ಸಾಕ್ಷನ್ ಇಸ್ ಸ್ಟಾರ್ಟೆಡ್ ಇಟ್ ಈಸ್ ಕಾಲ್ಡ್ ಇನಿಸಿಯೇಷನ್. ಈಗ ಒಂದು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಗೆ ನಾವು ಆರ್ಡರ್ ಕೊಡ್ತೀವಿ, ಆರ್ಡರ್ ಕೊಡೋ ಡೇಟನ್ನು ನಾವು ಡೇಟ್ ಆಫ್ ಇನಿಸಿಯೇಷನ್ ಅಂತ ಕರಿತೀವಿ. ಸೊ ಯಾವತ್ತೂ ಕೂಡ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಟ್ರಾನ್ಸಾಕ್ಷನ್ಸ್ ವಿಲ್ ಬಿ ಲಾರ್ಜ್, ಕ್ವಾಂಟಿಟಿ ಆಫ್ ಆರ್ಡರಿಂಗ್ ವಿಲ್ ಬಿ ಲಾರ್ಜ್. ಸೊ ಆವಾಗ ಏನಾಗುತ್ತೆ, ಆರ್ಡ್ರ್ ಕೊಟ್ಟಿದ್ದ ದಿನವೇ ನಾವು ಗೂಡ್ಸ್ನ ಸಪ್ಲೈ ಮಾಡೋಕ್ಕೆ ಆಗಲ್ಲ. ಈಗ ಫಾರ್ ಎಕ್ಸಾಂಪಲು 5 kg ಈರುಳ್ಳಿ ಬೇಕು ಅಂದರೆ ನೀವು ಹೋಗಿ ಮಾರ್ಕೆಟಲ್ಲಿ ತೊಗೋಬೋದು. ಅದೇ 500 kg ಬೇಕು ಅಂದರೆ ಅವ್ರು ಏನು ಹೇಳ್ತಾರೆ, ಮೇಡಮ್ ನಮ್ಗೊಂದು 2 ದಿನ ಮುಂಚೆ ಬಂದು ಹೇಳಬೇಕಿತ್ತು ಅಂತ ಹೇಳ್ತಾರೆ. ಸೊ ಯಾಕೆ ಅಂತ ಅಂದರೆ ವೆನ್ ದ ಕ್ವಾಂಟಿಟಿ ಆಫ್ ಟ್ರಾನ್ಸಾಕ್ಷನ್ ಇಸ್ ಮೋರ್, ದ ಇನಿಸಿಯೇಷನ್ ಡೇಟ್ ಈಸ್ ಯೂಶಲಿ ಬಿಫೋರ್. ಸೊ ಅಂದರೆ ನಾವು ಮುಂಚೆನೇ ಆರ್ಡ್ರ್ ಕೊಟ್ಟಾಗ ಮಾತ್ರ ನಾವು ಏನು ಮಾಡ್ಬೋದು, ಆರ್ಡ್ರನ್ನ ಕರೆಕ್ಟ್ ಟೈಮ್ಗೆ ಅವರು ನಮಗೆ ಸಪ್ಲೈ ಮಾಡ್ತಾರೆ. ಯಾವತ್ತು ಅವರು ಸಪ್ಲೈ ಮಾಡ್ತಾರೆ ನಮಗೆ ಅವತ್ತು ನಾವು ಅದನ್ನು ಸೆಟಲ್ಮೆಂಟ್ ಡೇಟ್ ಅಂತ ಕರಿತೀವಿ. ಅಂದರೆ ಒಂದು ಟ್ರಾನ್ಸಾಕ್ಷನ್, ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ನು ಎಂಡ್ ಆಗುವಂತಹ ಡೇಟನ್ನು ನಾವು ಸೆಟ್ಲಿಂಗ್ ಡೇಟ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸಲ್ಲಿ ಇನಿಸಿಯೇಷನ್ ಡೇಟ್ ಇದ್ದೇ ಇರುತ್ತೆ, ಸೆಟಲ್ಮೆಂಟ್ ಡೇಟು ಕೂಡ ಇದ್ದೇ ಇರುತ್ತೆ. ಆದರೆ ಆಪ್ಷನಲ್ ಡೇಟ್ ಒಂದಿದೆ. ಯಾವುದದು ಅಂದರೆ ಡೇಟ್ ಆಫ್ ರಿಪೋರ್ಟಿಂಗ್. ಡೇಟ್ ಆಫ್ ರಿಪೋರ್ಟಿಂಗು ಯಾವಾಗಲೂ ಒಂದು ಲೆಕ್ಕದಲ್ಲಿ ಬರಲೇಬೇಕು ಅಂತ ಏನೂ ಇಲ್ಲ. ಯಾಕಿಲ್ಲ ಅಂತ ಅಂದರೆ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಏನಾಗ್ಬೋದು, ಫಾರ್ ಎಕ್ಸಾಂಪಲ್ ಐ ಆಮ್ ಟೇಕಿಂಗ್ ಎನ್ ಎಕ್ಸಾಂಪಲ್ ಹಿಯರ್. ನಮ್ಮ ಅಕೌಂಟಿಂಗ್ ಇಯರ್ 1st January ಟು 31st December ಅಂತ ಇಟ್ಕೊಳ್ಳಿ. ಸೊ ಯಾವ ಟ್ರಾನ್ಸಾಕ್ಷನ್ ಈ 2 ಡೇಟ್ಗಳ ನಡುವೆ, ಅಂದರೆ ಫೆಬ್ರವರಿಲಿ ಆರ್ಡ್ರ್ ಕೊಡ್ತಾರೆ, ಏಪ್ರಿಲಲ್ಲಿ ಸಪ್ಲೈ ಮಾಡ್ತಾರೆ, ಆಗ ಟ್ರಾನ್ಸಾಕ್ಷನ್ ಏನಾಯಿತು, ಮುಗ್ದು ಹೋಯಿತು, ರೈಟ್. ಸೊ ಅವಾಗ ಜರ್ನಲ್ ಎಂಟ್ರಿ ಫಾರ್ ರಿಪೋರ್ಟಿಂಗ್ ಇದೆ ಗೊತ್ತಾ. ಕ್ಯಾನ್ ಯು ಸಿ ಹಿಯರ್ ದಿಸ್ ಎಂಟ್ರಿ, ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಅಕೌಂಟ್ಸ್ ಪೇಯಬಲ್ ಅಕೌಂಟ್ ಏನಿದೆ ಇದು ಬರಲ್ಲ. ಯಾವಾಗ ನಮ್ಮ ಟ್ರಾನ್ಸಾಕ್ಷನ್ನು ರಿಪೋರ್ಟಿಂಗ್ ಡೇಟ್ ನಂತರ ಇರುತ್ತೆ, ಅಂದರೆ November 1 ಆರ್ಡ್ರ್ ಕೊಡ್ತಾರೆ, February 1 ಸಪ್ಲೈ ಮಾಡ್ತಾರೆ. ಸೊ ರಿಪೋರ್ಟ್ ಅಂದರೆ ಎಂಡಿಂಗ್ ಡೇಟ್ ದಿನ ನಮ್ಮ ಟ್ರಾನ್ಸಾಕ್ಷನ್ನು ಮುಗ್ದಿಲ್ಲದೆ ಇದ್ದಾಗ ಈ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡಿದ್ವಿ ಅದು ಮುಗ್ದಿಲ್ಲ ಅಂತ ಬರೀತೀವಿ. ಸೊ ಇದನ್ನು ನಾವು ಡೇಟ್ ಆಫ್ ರಿಪೋರ್ಟಿಂಗ್ ಅಂತ ಹೇಳ್ತೀವಿ. ಸೊ ಅದರಿಂದ ರಿಪೋರ್ಟಿಂಗ್ದು ಎಂಟ್ರೀಸ್ ಏನಿದೆ ಇಟ್ ಈಸ್ ಆಲ್ವೇಸ್ ಆಪ್ಷನಲ್, ಆಯಿತಾ. ನೀವು ಕ್ವೆಶ್ಚನಲ್ಲಿ ನೋಡಬೇಕು, ಕ್ವೆಶ್ಚನಲ್ಲಿ ನೋಡಿದಾಗ ಒಂದು ಫಸ್ಟ್ ನೀವೇನು ನೋಡ್ತೀರಾ, ಅಕೌಂಟಿಂಗ್ ಇಯರ್ ನೋಡ್ತೀರಾ. ಆ ಅಕೌಂಟಿಂಗ್ ಇಯರಲ್ಲಿ ಟ್ರಾನ್ಸಾಕ್ಷನ್ ಮುಗ್ದೋಗಿದ್ರೆ ರಿಪೋರ್ಟಿಂಗ್ ಜರ್ನಲ್ ಎಂಟ್ರಿ ಬರಲ್ಲ. ಅಕೌಂಟಿಂಗ್ ಇಯರಲ್ಲಿ ಟ್ರಾನ್ಸಾಕ್ಷನ್ ಮುಗ್ದಿಲ್ಲ ಅಂದರೆ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ನು ಮುಗ್ದಿಲ್ಲ, ಸ್ಟಾರ್ಟ್ ಆಗಿದೆ ಮುಗ್ದಿಲ್ಲ ಅಂದಾಗ ಮಾತ್ರ ರಿಪೋರ್ಟಿಂಗ್ ಎಂಟ್ರಿ ಬರುತ್ತೆ, ಆಯಿತಾ. ಸೊ ಇದನ್ನು ನಾವು ಬೇಸಿಕ್ ಫಾರ್ ಬೋತ್ ಸಿಂಗಲ್ ಟ್ರಾನ್ಸಾಕ್ಷನ್ ಆ್ಯಂಡ್ ಡಬಲ್ ಟ್ರಾನ್ಸಾಕ್ಷನ್ಗೆ ನಾವು ಇದನ್ನು ಬೇಸಿಕ್ ಆಗಿ ಅರ್ಥ ಮಾಡ್ಕೋಬೇಕು. ಸೊ ಜರ್ನಲ್ ಎಂಟ್ರೀಸ್ ಬರೀಬೇಕು ಅಂದರೆ ನೀವು ಯಾವ್ಯಾವ ಕಾನ್ಸೆಪ್ಟನ್ನ ನೋಡ್ಕೋಬೇಕು, ಫಸ್ಟು ಅಕೌಂಟಿಂಗ್ ಇಯರ್ನ ನೋಡ್ಕೋಬೇಕು, 2ನೇದು ಇನಿಸಿಯೇಷನ್ ಡೇಟ್ನ ನೋಡ್ಕೋಬೇಕು, 3ನೇದು ಸೆಟಲ್ಮೆಂಟ್ ಡೇಟ್ನ ನೋಡ್ಕೋಬೇಕು. ಯಾವ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸಲ್ಲಿ ಇನಿಷಿಯೇಷನ್ ಎಂಟ್ರಿ ಈಸ್ ಕಂಪಲ್ಸರಿ, ಸೆಟಲ್ಮೆಂಟ್ ಎಂಟ್ರಿ ಈಸ್ ಆಲ್ಸೋ ಕಂಪಲ್ಸರಿ, ಬಟ್ ರಿಪೋರ್ಟಿಂಗ್ ಎಂಟ್ರಿ ಅಂದರೆ ಇಲ್ಲಿ
ಮಧ್ಯದಿದೆ ಗೊತ್ತಾ, ಇಂಟರಿಮ್ ಡೇಟ್ ಆಫ್ ರಿಪೋರ್ಟಿಂಗ್ ಇದೆ ಗೊತ್ತಾ, ದಿಸ್ ಇಸ್ ಆಪ್ಷನಲ್. ಯಾಕೆ ಅಂದರೆ ಯಾವಾಗ ಅಕೌಂಟಿಂಗ್ ಪೀರಿಯಡ್ ಒಳಗಡೆ ನಮ್ಮ ಟ್ರಾನ್ಸಾಕ್ಷನ್ ಮುಗ್ದಿರಲ್ಲ ಅವಾಗ ಮಾತ್ರ ಈ ಇಂಟರಿಮ್ ಡೇಟ್ ಆಫ್ ರಿಪೋರ್ಟಿಂಗ್ ಜರ್ನಲ್ ಎಂಟ್ರಿ ಬರುತ್ತೆ. ನಾವು ಸಿನ್ಸ್ ವಿ ಆರ್ ಎಕ್ಸ್ಪ್ಲೇನಿಂಗ್ ಬೋತ್ ದಟ್ ಅಪ್ರೋಚಸ್, ಫಸ್ಟ್ ನೋಡಿ ಸಿಂಗಲ್ ಎಂಟ್ರಿ ಟ್ರಾನ್ಸಾಕ್ಷನಲ್ಲಾಗಲಿ ಡಬಲ್ ಎಂಟ್ರಿ ಟ್ರಾನ್ಸಾಕ್ಷನಲ್ಲಾಗಲಿ ಏನು ಡಿಫ್ರೆನ್ಸು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಸಿಂಗಲ್ ಎಂಟ್ರಿ ಟ್ರಾನ್ಸಾಕ್ಷನಲ್ಲಿ ಪ್ರಾಫಿಟ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಅದನ್ನು ಆ ಕಾಸ್ಟ್ ಆಫ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗೆ ಅಂದರೆ ಕಾಸ್ಟ್ ಆಫ್ ದ ಪರ್ಚೇಸ್ಗೆ ಆ್ಯಡ್ ಮಾಡ್ತೀವಿ ಅಥವಾ ಮೈನಸ್ ಮಾಡ್ತೀವಿ. ಇಫ್ ಇಟ್ ಈಸ್ ಪ್ರಾಫಿಟ್ ವಿ ಆ್ಯಡ್, ಇಫ್ ಇಟ್ ಈಸ್ ಲಾಸ್ ವಿ ವಿಲ್ ಮೈನಸ್ ಅಲ್ವಾ. ಅದೇ ಥರ ಇಫ್ ಇನ್ ಕೇಸ್ ಆಫ್ ಡ್ಯುಯಲ್ ಟ್ರಾನ್ಸಾಕ್ಷನ್ ಅಪ್ರೋಚ್ ಆ ಲಾಸು ಮತ್ತು ಪ್ರಾಫಿಟ್ನ ಸಪ್ರೇಟಾಗಿ ಬರ್ಕೋತೀವಿ, ಇಷ್ಟೇ ವ್ಯತ್ಯಾಸ. ಸಿಂಗಲ್ ಟ್ರಾನ್ಸಾಕ್ಷನಲ್ಲಿ ನಾವೇನು ಮಾಡ್ತೀವಿ, ಸೇಲ್ಸ್ನ ಮೇನ್ ಪ್ರಾಫಿಟ್ ಆರ್ ಲಾಸ್ನ ಮೇನ್ ಪರ್ಚೇಸ್ ಆ್ಯಂಡ್ ಸೇಲ್ಸ್ಗೆ ಅಡ್ಜಸ್ಟ್ ಮಾಡ್ತೀವಿ. ಆದರೆ ಡ್ಯುಯಲ್ ಟ್ರಾನ್ಸಾಕ್ಷನ್ ಅಪ್ರೋಚಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಬೇರೆ ಬುಕ್ಸ್ ಆಫ್ ಅಕೌಂಟ್ ಇಟ್ಟಿರ್ತೀವಿ. ಸೊ ಅಲ್ಲಿ ಎರಡು ಬಂತು, ಒಂದು ಪರ್ಚೇಸ್ ಆ್ಯಂಡ್ ಸೇಲ್ಸ್ ಡೀಟೇಲ್ಸು, ಎರಡನೇದು ಪ್ರಾಫಿಟ್ ಆರ್ ಲಾಸ್ದು ಡೀಟೇಲ್ಸು. ಅದರಿಂದ ಅದನ್ನು ನಾವು ಡಬಲ್ ಟ್ರಾನ್ಸಾಕ್ಷನ್ ಅಪ್ರೋಚ್ ಅಂತ ಕರಿತೀವಿ. ಸೊ ಜರ್ನಲ್ ಎಂಟ್ರೀಸ್ನ ನೀವು ತಿಳ್ಕೋಬೇಕು ಆನ್ ದ ಡೇಟ್ ಆಫ್ ಇನಿಸಿಯೇಷನ್. ಸೊ ದಿಸ್ ಈಸ್ ದ ಜರ್ನಲ್ ಎಂಟ್ರಿ ಇನ್ ವಿಚ್ ವಿ ಆರ್ ರೈಟಿಂಗ್ ಇನ್ ದ ಬುಕ್ಸ್ ಆಫ್ ಬಯ್ಯರ್ನ ಬುಕ್ಸಲ್ಲಿ ಬರೀತಾ ಇರೋಂತಹ ಒಂದು ಜರ್ನಲ್ ಎಂಟ್ರಿ ಇದು. ಇಲ್ಲಿ ನೋಡಿ, ಪರ್ಚೇಸಸ್ ಅಕೌಂಟ್ ಡೆಬಿಟ್ ಅಂದರೆ ಯಾವಾಗಲಾದರೂ ನಾವು ಗೂಡ್ಸ್ನ ಪರ್ಚೇಸ್ ಮಾಡಿದಾಗ ಫಸ್ಟ್ ಜರ್ನಲ್ ಎಂಟ್ರಿ ಏನು ಬರಿತೀವಿ, ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಅಕೌಂಟ್ಸ್ ಪೇಯಬಲ್ ಆರ್ ಸಪ್ಲೈಯರ್ಸ್ ಅಕೌಂಟ್. ಈಗ ರಾಜು ಇರ್ಬೋದು, ರವಿ ಇರ್ಬೋದು, ಇನ್ಯಾವುದೋ ಆರ್ಗನೈಸೇಷನ್ ಇರ್ಬೋದು, ಯಾರಿಂದ ನಾವು ಗೂಡ್ಸ್ನ ಪರ್ಚೇಸ್ ಮಾಡಿದ್ದೀವೋ ಆ ಜರ್ನಲ್ ಎಂಟ್ರಿನ ಬರಿತೀವಿ. ಸೊ ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಅಕೌಂಟ್ಸ್ ಪೇಯಬಲ್ ಅಕೌಂಟ್. ನೋಡಿ, ಸಿಂಗಲ್ ಟ್ರಾನ್ಸಾಕ್ಷನ್ಗೂ ಅದೇ ಜರ್ನಲ್ ಎಂಟ್ರಿ, ಡಬಲ್ ಟ್ರಾನ್ಸಾಕ್ಷನ್ಗೂ ಅದೇ ಜರ್ನಲ್ ಎಂಟ್ರಿ. ಜರ್ನಲ್ ಎಂಟ್ರಿ ಏನು ಸೇಮ್ ಇದೆ. ಸೊ ಜರ್ನಲ್ ಎಂಟ್ರಿ ಫಾರ್ ಬೋತ್ ಸಿಂಗಲ್ ಆ್ಯಂಡ್ ಡಬಲ್ ಟ್ರಾನ್ಸಾಕ್ಷನ್ ಏನಿದೆ ಈಸ್ ಸೇಮ್. ಯಾವಾಗ? ಆನ್ ಡೇಟ್ ಆಫ್ ಇನಿಸಿಯೇಷನ್. ಓಕೆ, ಡೇಟ್ ಆಫ್ ಇನಿಸಿಯೇಷನ್ ಎಂಟ್ರಿ ಜರ್ನಲ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಪ್ರೋಚಲ್ಲಿ ಬರೆದ್ರೂ ಅದೇ ಬರಿಬೇಕು, ಡಬಲ್ ಟ್ರಾನ್ಸಾಕ್ಷನ್ ಅಪ್ರೋಚಲ್ಲಿ ಬರೆದ್ರೂ ಅದೇ ಬರಿಬೇಕು. ನೆಕ್ಸ್ಟ್ ಎಂಟ್ರಿ ನೋಡ್ಕೊಳ್ಳಿ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಎಂಟ್ರಿ ಹಿಯರ್. ಇಂಟರಿಮ್, ದಟ್ ಈಸ್ ಸೆಕೆಂಡ್ ಒನ್ಗೆ ಬಂದ್ವಿ. ಈಗ ನಾವು ಫಸ್ಟ್ ಏನು ಡೇಟ್ ಆಫ್ ಇನಿಸಿಯೇಷನ್ದು ಜರ್ನಲ್ ಎಂಟ್ರಿನ ತಿಳ್ಕೊಂಡ್ವಿ. ಪರ್ಚೇಸಸ್ ಅಕೌಂಟ್ ಏನು ಪರ್ಚೇಸ್ ಮಾಡಿರ್ತೀವೋ ಅದನ್ನು ಬರೆದ್ವಿ. ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಅಕೌಂಟ್ಸ್ ಪೇಯಬಲ್ ಆರ್ ಸಪ್ಲೈಯರ್ ಹೆಸರು ಕೊಟ್ಟಿದ್ರೆ ಅವ್ರ ಹೆಸರು ಹಾಕಿ, ಇಲ್ಲಾಂದರೆ ಅಕೌಂಟ್ಸ್ ಪೇಯಬಲ್ ಅಕೌಂಟ್ ಅಂತ ನೀವು ಹಾಕ್ಬೋದು. ಈಗ ಆನ್ ದ ಡೇಟ್ ಆಫ್ ರಿಪೋರ್ಟಿಂಗ್ ನೀವು ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಅಕೌಂಟಿಂಗ್ ಪೀರಿಯಡ್ ಒಳಗಡೆ ಬಂದಿದೆಯಾ. ಅಕೌಂಟಿಂಗ್ ಪೀರಿಯಡ್ ಇಸ್ ಅ ಪೀರಿಯಡ್ ಆಫ್ 12 months ವಿಚ್ ಯು ಆಲ್ ನೋ. ಸೊ ಅಕೌಂಟಿಂಗ್ ಪೀರಿಯಡ್ ಒಳಗಡೆ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಗಿ ಎಂಡ್ ಆಗಿಬಿಟ್ಟಿದ್ರೆ ಈ ಎಂಟ್ರಿ ಬರೋಲ್ಲ. ಸ್ಟಾರ್ಟ್ ಆಗಿತ್ತು ಎಂಡ್ ಆಗಿಲ್ಲ ಅಂದಾಗ ಮಾತ್ರ ಈ ಎಂಟ್ರಿ ಬರೋದು. ಸೊ ಸಿಂಗಲ್ ಟ್ರಾನ್ಸಾಕ್ಷನ್ ಅಪ್ರೋಚು ಮತ್ತು ಡಬಲ್ ಟ್ರಾನ್ಸಾಕ್ಷನಲ್ಲಿ ಈ ಎಂಟ್ರಿ ಡಿಫ್ರೆಂಟ್ ಆಗುತ್ತೆ. ಏನು ಡಿಫ್ರೆಂಟು ಅನ್ನೋದನ್ನು ಇಲ್ಲಿ ನೋಡಿ ಈಗ ನೀವು. ಸೊ ಇಲ್ಲಿ ನೀವು ಏನಂತ ಬರೀತೀರಾ, ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಅಕೌಂಟ್ಸ್ ಪೇಯಬಲ್ ಆರ್ ಸಪ್ಲೈಯರ್ಸ್ ಅಕೌಂಟ್ ಅಂತ ಬರೀತೀರಾ. ಆದರೆ ಡಬಲ್ ಟ್ರಾನ್ಸಾಕ್ಷನ್ ಅಪ್ರೋಚ್, ಡ್ಯುಯಲ್ ಟ್ರಾನ್ಸಾಕ್ಷನ್ ಅಪ್ರೋಚಲ್ಲಿ ಫಸ್ಟು ಲಾಸ್ ಆಗಿದೆಯಾ ಅಂತ ಬರ್ಕೋತೀರಾ. ಲಾಸ್ ಆನ್ ಫಾರಿನ್ ಎಕ್ಸ್ಚೇಂಜ್ ಅಕೌಂಟ್ ಡೆಬಿಟ್ ಟು ಅಕೌಂಟ್ಸ್ ಪೇಯಬಲ್ ಅಕೌಂಟ್. ಸೊ ಇಫ್ ಇಟ್ ಈಸ್ ಪ್ರಾಫಿಟ್ ನೀವೇನಂತ ಬರೀಬೇಕು, ಸಪ್ಲೈಯರ್ಸ್ ಅಕೌಂಟ್ ಡೆಬಿಟ್
ಪ್ರಾಫಿಟ್ ಆನ್ ಫಾರಿನ್ ಎಕ್ಸ್ಚೇಂಜ್ ಅಕೌಂಟ್. ಓಕೆ, ಈ ಎಂಟ್ರಿ ಬರುತ್ತೆ ಸಪ್ಲೈಯರ್ಸ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆನ್ ಫಾರಿನ್ ಎಕ್ಸ್ಚೇಂಜ್ ಅಕೌಂಟ್. ಸೊ ಪ್ರಾಫಿಟ್ ಆಗಿರಲಿ ಲಾಸ್ ಆಗಿರಲಿ ಒಂದು ಎಂಟ್ರಿ ಬರೀತೀರಾ, ಹಾಗೆಯೇ ಇನ್ನೊಂದು ಮಿಕ್ಕಿದ್ದನ್ನು ನೀವು ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಏನು ಡಿಫ್ರೆನ್ಸ್ ಅಪ್ಪ ಹಾಗಾದರೆ ಸಿಂಗಲ್ ಟ್ರಾನ್ಸಾಕ್ಷನ್ಗೂ ಡಬಲ್ ಟ್ರಾನ್ಸಾಕ್ಷನ್ಗೂ ಅಂತ? ಸಿಂಗಲ್ ಟ್ರಾನ್ಸಾಕ್ಷನ್ ಅಪ್ರೋಚ್ ಆಗಿರಲಿ, ಡಬಲ್ ಟ್ರಾನ್ಸಾಕ್ಷನ್ ಅಪ್ರೋಚ್, ಡ್ಯುಯಲ್ ಟ್ರಾನ್ಸಾಕ್ಷನ್ ಅಪ್ರೋಚ್ ಆಗಿದ್ರು ಅಮೌಂಟ್ ವ್ಯಾಲ್ಯೂಸ್ ಏನು ಬರುತ್ತೆ ಅಮೌಂಟ್ ಕಾಲಮಲ್ಲಿ ಸಿಂಗಲ್ ಟ್ರಾನ್ಸಾಕ್ಷನಲ್ಲೂ ಅದೇ ಅಮೌಂಟ್ ಬರುತ್ತೆ, ಡಬಲ್ ಟ್ರಾನ್ಸಾಕ್ಷನಲ್ಲೂ ಅದೇ ಅಮೌಂಟ್ ಬರುತ್ತೆ. ಎಲ್ಲಿ ವ್ಯತ್ಯಾಸ ಆಗುತ್ತೆ ಅಂದರೆ ಪರ್ಟಿಕ್ಯುಲರ್ಸ್ ಕಾಲಮ್ ಡಿಸ್ಕ್ರಿಪ್ಷನ್ ಬರೀತಿರಲ್ಲ, ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಅಕೌಂಟ್ಸ್ ಪೇಯಬಲ್ ಅಕೌಂಟ್ ಅಂತ ಬರೆದಿದ್ದೀರಲ್ಲ, ಈ ಜರ್ನಲ್ ಎಂಟ್ರಿ ಮಾತ್ರ ಡಿಫರೆಂಟ್ ಆಗುತ್ತೆ. ಅಮೌಂಟ್ ಕಾಲಮು ಸಿಂಗಲ್ ಟ್ರಾನ್ಸಾಕ್ಷನ್ಗೂ ಅದೇ ಬರುತ್ತೆ, ಡ್ಯುಯಲ್ ಟ್ರಾನ್ಸಾಕ್ಷನ್ಗೂ ಅದೇ ಬರುತ್ತೆ. ಆಯಿತಾ? ದ ಲಾಸ್ಟ್ ನೆಕ್ಸ್ಟ್ ಎಂಟ್ರಿ ಇಸ್ ಸೆಟಲ್ಮೆಂಟ್ ಡೇಟ್. ಸೊ ಸೆಟಲ್ಮೆಂಟ್ ಡೇಟಲ್ಲಿ ಇಲ್ಲಿ ನೋಡ್ಕೊಳ್ಳಿ, ಸಿಂಗಲ್ ಟ್ರಾನ್ಸಾಕ್ಷನಲ್ಲಿ ಇನ್ವೆಂಟ್ರಿ ಅಕೌಂಟ್ ಡೆಬಿಟ್ ಟು ಅಕೌಂಟ್ಸ್ ಪೇಯಬಲ್ ಅಕೌಂಟ್. ತಿರ್ಗಾ ಪ್ರಾಫಿಟ್ ಆಗಿರ್ಬೋದು ಲಾಸ್ ಆಗಿರ್ಬೋದಲ್ವಾ, ಸೆಟಲ್ಮೆಂಟ್ ಡೇಟ್ಗೆ ಆ ಡಿಫ್ರೆನ್ಸ್ ಅಮೌಂಟ್ನ ಬರಿತೀವಿ ಮತ್ತು ಟೋಟಲ್ ನಾವು ಎಷ್ಟು ಕ್ಯಾಶ್ ಕೊಡಬೇಕು ಅನ್ನೋದನ್ನು ಲಾಸ್ಟ್ ಜರ್ನಲ್ ಎಂಟ್ರಿಯಲ್ಲಿ ಬರಿತೀವಿ. ರೈಟ್? ಸೊ ಈಗ ನೋಡಿ ಅದೇ ತರಹ ಎಗೈನ್ ಲಾಸ್ ಆನ್ ಫಾರಿನ್ ಎಕ್ಸ್ಚೇಂಜ್ ಅಕೌಂಟ್ ಬರಿತೀವಿ ಮತ್ತು ಅಕೌಂಟ್ಸ್ ಪೇಯಬಲ್ ಆರ್ ಸಪ್ಲೈಯರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬರಿತೀವಿ. ಸೊ ಸಿಂಗಲ್ ಟ್ರಾನ್ಸಾಕ್ಷನಲ್ಲಿ ಡಬಲ್ ಟ್ರಾನ್ಸಾಕ್ಷನಲ್ಲಿ ಏನು ವ್ಯತ್ಯಾಸ ಅಂತ ಅಂದರೆ ಇಲ್ಲೂ ಕೂಡ 4 ಎಂಟ್ರಿನೇ ಬರೋದು. ಆಯಿತಾ? ಹಾಗೆ ಡ್ಯುಯಲ್ ಟ್ರಾನ್ಸಾಕ್ಷನ್ನಲ್ಲೂ 4 ಜರ್ನಲ್ ಎಂಟ್ರಿನೇ ಬರೋದು. ಒಂದು ಡೇಟ್ ಆಫ್ ಇನಿಸಿಯೇಷನ್ನು, ಎರಡನೇದು ರಿಪೋರ್ಟಿಂಗ್ ಡೇಟು, ಇನ್ನು 2 ಟ್ರಾನ್ಸಾಕ್ಷನ್ನು ಸೆಟಲ್ಮೆಂಟು. ಇನಿಸಿಯೇಷನ್ಗೊಂದು, ರಿಪೋರ್ಟಿಂಗಿಗೊಂದು, ಸೆಟಲ್ಮೆಂಟ್ಗೆ 2 ಟ್ರಾನ್ಸಾಕ್ಷನ್ಸ್, ಒಟ್ಟು 4 ಟ್ರಾನ್ಸಾಕ್ಷನ್ಸ್ನ ನೀವು ಬರಿಬೇಕು. ಅದು ಸಿಂಗಲ್ ಎಂಟ್ರಿ ಆದರೂ ಒಂದೇ, ಡ್ಯುಯಲ್ ಎಂಟ್ರಿ ಆದರೂ, ಡ್ಯುಯಲ್ ಟ್ರಾನ್ಸಾಕ್ಷನ್ ಆದರೂ ಒಂದೇ. ಆಯಿತಾ? ಸೊ ದರ್ ಇಸ್ ನೋ ಡಿಫ್ರೆನ್ಸ್. ಬಟ್ ಎಲ್ಲಿ ಡಿಫ್ರೆನ್ಸ್ ಅಂದರೆ ಜರ್ನಲ್ ಎಂಟ್ರಿ ಬರೆಯೋ ವಿಧಾನದಲ್ಲಿ ಡಿಫ್ರೆನ್ಸ್. ಅಮೌಂಟ್ ಕಾಲಮಲ್ಲೂ ಡಿಫ್ರೆನ್ಸ್ ಬರೋಲ್ಲ, ಡೇಟ್ ಕಾಲಮಲ್ಲೂ ಡಿಫ್ರೆನ್ಸ್ ಬರೋಲ್ಲ. ಎಲ್ಲಿ ಡಿಫ್ರೆನ್ಸ್ ಬರುತ್ತೆ ಪರ್ಟಿಕ್ಯುಲರ್ಸ್ ಕಾಲಮಲ್ಲಿ ಮಾತ್ರ ಡಿಫ್ರೆನ್ಸ್ ಬರುತ್ತೆ. ಸೊ ದಿಸ್ ಈಸ್ ಸಿಂಗಲ್ ಟ್ರಾನ್ಸಾಕ್ಷನ್ ಆ್ಯಂಡ್ ಡಬಲ್ ಟ್ರಾನ್ಸಾಕ್ಷನ್ ಅಪ್ರೋಚ್. ಸೊ ಇದರದ್ದು ಒಂದು ಪ್ರಾಬ್ಲಮ್ನ ನಾನು ನಿಮಗಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆಯಿತಾ? ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್. ಸೊ ಈಗ ನೋಡಿ, ಆನ್ 1st February 2004, Shiva and Co., an Indian firm, purchased goods worth 5,000 from Straw and Straw of UK on a 3-month term. Shiva and Company closes its accounts on 31st March every year. Okay? If the exchange rate per, can you see this here? Right? So now the question is, what is the currency for UK? Do you know what is the currency for UK? Because in international business or in international transactions, we will be mainly dealing with different countries' currencies. So it plays a very important role. To know the currencies of various countries, it plays a very important role. Now coming to the currency, right? So ಇಲ್ಲಿ ನಾವು ಏನಂತ ಹೇಳಿದ್ದೀವಿ, in Shiva and Company, an Indian firm. ಈ ಇಂಡಿಯನ್ ಫರ್ಮ್ ಅವರು ಏನು ಮಾಡ್ತಾ ಇದ್ದಾರೆ, ದೇ ಆರ್ ಪರ್ಚೇಸಿಂಗ್ ಗೂಡ್ಸ್ ಫ್ರಮ್ ಸ್ಟ್ರಾ ಆ್ಯಂಡ್ ಸ್ಟ್ರಾ ಆಫ್ UK. So who is the supplier here? Straw and Straw Company is the supplier. So when Straw and Straw Company is the supplier, so ನಾವು ಇಲ್ಲಿ ನೋಡಿ ಸಪ್ಲೈಯರ್ಸ್ ಅಕೌಂಟ್ ಅಂತ ಬರೆದಾಗೆಲ್ಲ ಸ್ಟ್ರಾ ಆ್ಯಂಡ್ ಸ್ಟ್ರಾ ಕಂಪನಿ ತಗೊಂಡಿದ್ದೀವಿ. ಸೊ
on 1st February, that is first journal entry is on date of initiation. ನಾನು ಅದನ್ನು DOI ಅಂತ ಬರಿತೀನಿ ನಿಮಗೆ ಈಸಿ ಆಗಲಿ ಅಂತ. ಸೊ ಆನ್ ದ ಡೇಟ್ ಆಫ್ ಇನಿಸಿಯೇಷನ್ ಇಟ್ ಈಸ್, ವಾಟ್ ಈಸ್ ದ ಡೇಟ್ ಆಫ್ ಇನಿಸಿಯೇಷನ್? 1st February. ಓಕೆ, ನೆಕ್ಸ್ಟ್ ಅವರು ಎಷ್ಟು ತಿಂಗಳು ಟೈಮ್ ತಗೊಂಡಿದ್ದಾರೆ? 3 ತಿಂಗಳು ಟೈಮ್ ತಗೊಂಡಿದ್ದಾರೆ. ಅಂದರೆ ಜನವರಿ ಟು ಫೆಬ್ರವರಿ, ಫೆಬ್ರವರಿ ಟು ಮಾರ್ಚ್, ಮಾರ್ಚ್ ಟು ಏಪ್ರಿಲ್ ಅಲ್ವಾ? ಸೊ ಡೇಟ್ ಆಫ್ ಸೆಟಲ್ಮೆಂಟ್, ಡೇಟ್ ಆಫ್ ಸೆಟಲ್ಮೆಂಟ್ ಏನಾಗುತ್ತೆ? 1st ಫೆಬ್ರವರಿ ಟು ಮಾರ್ಚ್, ಮಾರ್ಚ್ ಟು ಏಪ್ರಿಲ್, ಮಾರ್ಚ್ ಟು ಏಪ್ರಿಲ್, ಏಪ್ರಿಲ್ ಟು ಮೇ. ಸೊ 1st April can you listen now? Yes. So here I'll write it here, how to calculate date of settlement ಅನ್ನೋದನ್ನ. February to 1st March, 1 ತಿಂಗಳಾಯಿತು. 1st March to April, 1st, 2nd 2 months ಆಯಿತು. 1st April ಇಂದ 1st ಮೇಗೆ ಈ ಟ್ರಾನ್ಸಾಕ್ಷನ್ನು ಮುಗೀತು. ಸೊ ಡೇಟ್ ಆಫ್ ಸೆಟಲ್ಮೆಂಟ್ ಈಸ್ DOS 1st May. ಗೊತ್ತಾಯ್ತಾ ಹೇಗೆ 3 ಪೀರಿಯಡ್ಸ್ 3 ಮಂತ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡೋದು ಅಂತ? ಸೊ ಈಗ ನೋಡಿ, ಆದರೆ 31st ಮಾರ್ಚು ಈ ಕಂಪನಿ ಬಿಸ್ನೆಸ್ನ ಅಕೌಂಟಿಂಗ್ ಇಯರ್ನ ಮುಗಿಸುತ್ತೆ. ಮುಗಿಸೋ ಟೈಮ್ಗೆ ಇದನ್ನು ನಾವು ಸೆಟಲ್ಮೆಂಟ್ ಪೀರಿಯಡ್ ಅಂತ ಕರೆಯೋಣ. ಓಕೆ, ಸೊ ಸೆಟಲ್ಮೆಂಟ್ ಪೀರಿಯಡ್ ಏನು? 1st May, 1st ಫೆಬ್ರವರಿಯಿಂದ 1st ಮಾರ್ಚ್, 1st ಮಾರ್ಚ್ ಟು 1st ಏಪ್ರಿಲ್, 1st ಏಪ್ರಿಲ್ ಟು 1st ಮೇ. ಈಗ ಡೇಟ್ ಆಫ್ ಸೆಟಲ್ಮೆಂಟ್ ಬಂದ್ಬಿಟ್ಟು 1st May. ಸೊ ಅಕೌಂಟಿಂಗ್ ಪೀರಿಯಡಲ್ಲಿ ಏನಾಯಿತು, ಆ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಗಿತ್ತು, ಫೆಬ್ರವರಿ ಸ್ಟಾರ್ಟ್ ಆಗಿತ್ತು, 31st ಮಾರ್ಚ್ ಒಳಗಡೆ ಮುಗಿಬೇಕಾಗಿತ್ತು, ಮುಗ್ದಿರಲಿಲ್ಲ. ಸೊ ಇಲ್ಲಿ ನಮಗೆ ಡೇಟ್ ಆಫ್ ಸೆಟಲ್ಮೆಂಟ್ದು 2 ಎಂಟ್ರಿ, ಡೇಟ್ ಆಫ್ ಇನಿಸಿಯೇಷನ್ದು 1 ಎಂಟ್ರಿ, ಪ್ಲಸ್ ಡೇಟ್ ಆಫ್ ರಿಪೋರ್ಟಿಂಗ್ದು 1 ಎಂಟ್ರಿ ಬರಬೇಕು. ಯಾವುದರಲ್ಲಿ? ಅಂಡರ್ ಬೋತ್ ಸಿಂಗಲ್ ಟ್ರಾನ್ಸಾಕ್ಷನ್ ಆ್ಯಂಡ್ ಡಬಲ್ ಟ್ರಾನ್ಸಾಕ್ಷನ್ ಅಪ್ರೋಚ್. ಸೊ ನಾನು ನಿಮಗೆ ಫಾರ್ಮುಲಾದಲ್ಲಿ ಹೇಳಿರೋಂಗೆ, ಡೇಟ್ ಆಫ್ ಇನಿಸಿಯೇಷನ್ ಕೊಟ್ಟಿದ್ದಾರೆ 1st February 2004, ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಸ್ಟ್ರಾ ಆ್ಯಂಡ್ ಸ್ಟ್ರಾ, ಸ್ಟ್ರಾ ಆ್ಯಂಡ್ ಸ್ಟ್ರಾ ಇಸ್ ದ ಸಪ್ಲೈಯರ್ ಅಲ್ವಾ? ಸೊ ಯಾವುದು ಅಮೌಂಟ್ ಕೊಟ್ಟಿದ್ದಾರೆ? UKದು ಕರೆನ್ಸಿ ಬಂದ್ಬಿಟ್ಟು ಪೌಂಡ್. ಸೊ 5000 ಪೌಂಡ್ ಇಂಟು ₹80 ಅಲ್ವಾ, ಮಾಡಿದ್ರೆ 4 lakh ಬರುತ್ತೆ. ಸೊ ಅದನ್ನು ನಾವು ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಸೈಡ್ ಬರ್ತಿದ್ದೀವಿ. ನೆಕ್ಸ್ಟ್ ನೋಡಿ, ಇದು ಡೇಟ್ ಆಫ್ ರಿಪೋರ್ಟಿಂಗ್ಗೆ ವೆರಿ ಇಂಪಾರ್ಟೆಂಟ್. ಡೇಟ್ ಆಫ್ ಇನಿಸಿಯೇಷನ್ದು 1 ಜರ್ನಲ್ ಎಂಟ್ರಿ ಮುಗೀತು. ಈಗ ಡೇಟ್ ಆಫ್ ರಿಪೋರ್ಟಿಂಗ್ದು ತೊಗೊಂಡಿದ್ದೀವಿ. ಫಾರ್ಮ್ಯಾಟಲ್ಲಿ ಬರ್ಸಿರೋಂಗೆ ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಸ್ಟ್ರಾ ಆ್ಯಂಡ್ ಸ್ಟ್ರಾ ಲಿಮಿಟೆಡ್. ಏನಿದು ವ್ಯತ್ಯಾಸ ಅಂದರೆ, ₹80 ಇದ್ದಿದ್ದು 31st ಮಾರ್ಚ್ಗೆ 80.25 ಆಯಿತು. ಅಂದರೆ ದೆರ್ ಈಸ್ ಅ ಇನ್ಕ್ರೀಸ್ ಇನ್ ದ ಎಕ್ಸ್ಚೇಂಜ್ ರೇಟ್ ಅಲ್ವಾ? ಎಕ್ಸ್ಚೇಂಜ್ ರೇಟ್ ಏನಾಯಿತು? ಜಾಸ್ತಿ ಆಗಿತ್ತು. ಎಷ್ಟು ಜಾಸ್ತಿ ಆಗಿತ್ತು? 0.25 ಜಾಸ್ತಿ ಆಗಿತ್ತು. ಸೊ ಅದಕ್ಕೆ ಆ 0.25ನ ಮಾತ್ರ ನಾವು ಮಲ್ಟಿಪ್ಲೈ ಮಾಡ್ತಾ ಇದ್ವಿ, ಸರಿನಾ? ಸೊ 5000 ಇಂಟು 0.25 ಇಸ್ 1250. ನೆಕ್ಸ್ಟ್ ಇದು ಲಾಸ್ಟ್ ಒನ್ನು ಡೇಟ್ ಆಫ್ ಸೆಟ್ಲ್ಮೆಂಟ್ಗೆ. ನಾನು ನಿಮ್ಗೆ ಹೇಳಿದೆ ಡೇಟ್ ಆಫ್ ಸೆಟ್ಲ್ಮೆಂಟ್ದು ಯಾವುದು ಡೇಟು? 1st May ಅಂತ ಹೇಳಿದ್ದೆ ಅಲ್ವಾ? ಕ್ಯಾನ್ ಯು ಸಿ ದಿಸ್ ಹಿಯರ್? ಸಿ ದ ಡೇಟ್ ಹಿಯರ್, 1st May. ಯಾವತ್ತೂ ಕೂಡ ರಿಪೋರ್ಟಿಂಗ್ಗೆ 2 ಜರ್ನಲ್ ಎಂಟ್ರಿ ಬರುತ್ತೆ ಅಲ್ವಾ? ಸೊ 2 ಜರ್ನಲ್ ಎಂಟ್ರಿ ಬಂದಿರೋದು, ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ನ ಅಡ್ಜಸ್ಟ್ ಮಾಡಲಿಕ್ಕೆ, ಇನ್ನೊಂದು ಕ್ಯಾಶ್ನ ಕೊಟ್ಟು ಗೂಡ್ಸ್ನ ಪಡೀಲಿಕ್ಕೆ. ಸೊ ಇಲ್ಲಿ ನೋಡಿ, ಎಗೈನ್ 80.25 ಇದ್ದಿದ್ದು 80.55 ಆಯಿತು ಅಲ್ವಾ? ಆ ಡಿಫ್ರೆನ್ಸ್ ಇದೆ ಗೊತ್ತಾ?
ಆ ಡಿಫ್ರೆನ್ಸ್ನ ನಾವು ಎಗೈನ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ವೆನ್ ವಿ ಕ್ಯಾಲ್ಕುಲೇಟೆಡ್ ಇಟ್ ಈಸ್ ಹೌ ಮಚ್ 0.30. ಸೊ 5000 ಇಂಟು 0.30 ಇಸ್ 1500. ಸೊ ಏನಾಯಿತು, ಎಕ್ಸ್ಚೇಂಜ್ ರೇಟು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗಿತ್ತು. ಸೊ ಅವನು ಆರ್ಡ್ರ್ ಕೊಟ್ಟಾಗ 4 ಲಕ್ಷ ರೂಪಾಯಿ ಕೊಡಬೇಕು ಅಂತ ಅಂದ್ಕೊಂಡಿದ್ದ. ಆದರೆ ಅಟ್ ದ ಎಂಡ್ ಆಫ್ ದ ಸೆಟಲ್ಮೆಂಟ್ ಡೇಟ್ಗೆ ಅವ್ನಿಗೇನಾಯಿತು, 4,02,750 ರೂಪಾಯಿ ಕೊಡೋ ಹಾಗೆ ಆಯಿತು. ಈ ದುಡ್ಡು ಎಲ್ಲಿಂದ ಬಂತು ಅಂದರೆ ಆನ್ ದ ಡೇಟ್ ಆಫ್ ಸೆಟಲ್ಮೆಂಟ್ ದ ಪ್ರೈಸ್ ಇಸ್ 80.55 ಅಲ್ವಾ. ಸೊ 5000 ಇಂಟು 80.55 ಮಾಡಿದಾಗ 4,02,750 ಬರುತ್ತೆ. ಸೊ ಇದನ್ನು ನೀವು ಕ್ರಾಸ್ ವೆರಿಫೈ ಕೂಡ ಮಾಡ್ಕೋಬೋದು. ಹೇಗೆ ಅಂತ ಅಂದರೆ, ಫಸ್ಟ್ ಜರ್ನಲ್ ಎಂಟ್ರಿಯಲ್ಲಿ ವ್ಯಾಲ್ಯೂ ಎಷ್ಟಿದೆ, 4 lakh ಇದೆ ಅಲ್ವಾ, 4 lakh ಇದೆ. ಪ್ಲಸ್ ನೆಕ್ಸ್ಟ್ ಜರ್ನಲ್ ಎಂಟ್ರಿಯಲ್ಲಿ ಎಷ್ಟಿದೆ, ಇಲ್ಲೇ ನೋಡಿ 1250 ಇದೆ, ರೈಟ್. ಸೊ ಇಟ್ ಈಸ್ ಪ್ಲಸ್ 1250 ಪ್ಲಸ್ 1500 ಮಾಡಿದ್ರೆ ನಿಮಗೆ ಈ ಆನ್ಸರ್ ಬರುತ್ತೆ. ಸೊ ನೀವು ಆ ಕಡೆಯಿಂದನೂ ಆ್ಯಡ್ ಮಾಡ್ಕೊಂಡು ಬರ್ಬೋದು, ಈ ಕಡೆನೂ ಮಲ್ಟಿಪ್ಲೈ ಮಾಡ್ಬೋದು. 5000 ಇಂಟು 80.55. ಎ ವೆರಿ ಇಂಪಾರ್ಟೆಂಟ್ ನೋಟಿಸ್, ಇನಿಸಿಯೇಷನ್ನಲ್ಲೇ ಬೇರೆ ಕರೆನ್ಸಿ ವ್ಯಾಲ್ಯೂ ಇರುತ್ತೆ, ರಿಪೋರ್ಟಿಂಗ್ಗೆ ಬೇರೆ ಕರೆನ್ಸಿ ವ್ಯಾಲ್ಯೂ ಇರುತ್ತೆ, ಸೆಟಲ್ಮೆಂಟ್ಗೆ ಬೇರೆ ಕರೆನ್ಸಿ ವ್ಯಾಲ್ಯೂ ಇರುತ್ತೆ. ಯಾಕೆ ಅಂದರೆ ಕರೆನ್ಸಿ ವ್ಯಾಲ್ಯೂ ಪ್ರತಿದಿನ ಚೇಂಜ್ ಆಗ್ತಾ ಇರುತ್ತೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಸೊ ಈ ಅಪ್ರೋಚ್ನ ನಾವು ಸಿಂಗಲ್ ಟ್ರಾನ್ಸಾಕ್ಷನ್ ಅಪ್ರೋಚ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ಇಸ್ ಡ್ಯುಯಲ್ ಟ್ರಾನ್ಸಾಕ್ಷನ್ ಅಪ್ರೋಚ್. ಸೊ ಡ್ಯುಯಲ್ ಟ್ರಾನ್ಸಾಕ್ಷನ್ ಅಪ್ರೋಚಲ್ಲಿ ನಾನು ನಿಮಗೆ ಹೇಳಿದ್ದೆ, ಸೇಮ್ 4 ಜರ್ನಲ್ ಎಂಟ್ರೀಸ್ ಬರುತ್ತೆ, ಡೇಟು ಚೇಂಜ್ ಆಗಲ್ಲ. ನೋಡಿ, ಡೇಟ್ ಆಫ್ ಇನಿಸಿಯೇಷನ್ ಸಿಂಗಲ್ ಟ್ರಾನ್ಸಾಕ್ಷನ್ದು ಅದೇ ಡೇಟ್ ಇದೆ, ಡ್ಯುಯಲ್ ಟ್ರಾನ್ಸಾಕ್ಷನ್ದು ಅದೇ ಡೇಟ್ ಇರುತ್ತೆ. ಸೊ 4 ಜರ್ನಲ್ ಎಂಟ್ರಿ ಬರುತ್ತೆ, ಇಲ್ಲೂ 4 ಜರ್ನಲ್ ಎಂಟ್ರಿ ಬರುತ್ತೆ, ಆಯಿತಾ. ಡೇಟ್ ಕಾಲಮ್ ಅಲ್ಲೂ ಚೇಂಜ್ ಆಗಲ್ಲ. ಸಿಂಗಲ್ ಟ್ರಾನ್ಸಾಕ್ಷನ್ಗೆ ಅಲ್ಲಿ ಏನು ಬರೆದಿರ್ತೀರೋ ಅದನ್ನೇ ಡ್ಯುಯಲ್ ಟ್ರಾನ್ಸಾಕ್ಷನಲ್ಲಿ ಬರೀತೀರಾ. ಸೊ ಫಸ್ಟ್ ಡೇಟ್ ಇಸ್ ಡೇಟ್ ಆಫ್ ಇನಿಸಿಯೇಷನ್, ಎಗೈನ್ 5 lakh ಇಂಟು 80 ಇಟ್ ಇಸ್ 4 lakh, ಅದೇ ಬರೆದ್ರಿ. ಹಾಗಾದರೆ ಸಿಂಗಲ್ ಟ್ರಾನ್ಸಾಕ್ಷನ್ಗೂ ಡ್ಯುಯಲ್ ಟ್ರಾನ್ಸಾಕ್ಷನ್ಗೂ ಏನು ವ್ಯತ್ಯಾಸ ಮೇಡಮ್ ಅಂದರೆ, ಹಿಯರ್ ಇಸ್ ದ ಡಿಫ್ರೆನ್ಸ್. ಏನು ಅಂತ ಅಂದರೆ, ಸಿಂಗಲ್ ಟ್ರಾನ್ಸಾಕ್ಷನಲ್ಲಿ ಆನ್ ದ ಡೇಟ್ ಆಫ್ ರಿಪೋರ್ಟಿಂಗ್ನ ಒಂಚೂರು ನೋಡಿ. ಡೇಟ್ ಆಫ್ ರಿಪೋರ್ಟಿಂಗಲ್ಲಿ ನೀವು ಏನು ಬರೆದಿದ್ರಿ, ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಸ್ಟ್ರಾ ಆ್ಯಂಡ್ ಸ್ಟ್ರಾ ಕಂಪನಿ ಅಂತ ಬರೆದು 1250 ರೂಪಾಯಿ ದುಡ್ಡು ಹಾಕಿದ್ರಿ. ಆದರೆ ಇಲ್ಲಿ ಜರ್ನಲ್ ಎಂಟ್ರಿಯನ್ನು ಬರೆಯೋ ವಿಧಾನ ವ್ಯತ್ಯಾಸ ಆಗಿದೆ. ಇಲ್ಲಿ ಪರ್ಚೇಸಸ್ ಅಕೌಂಟ್ಗೆ ನಾವು ಡೈರೆಕ್ಟಾಗಿ ಬರೆಯಲ್ಲ, ಲಾಸ್ ಆನ್ ಫಾರಿನ್ ಎಕ್ಸ್ಚೇಂಜ್ ಅಕೌಂಟ್ ಅಂತ ಬರಿತೀವಿ. ಲಾಸ್ ಆನ್ ಫಾರಿನ್ ಎಕ್ಸ್ಚೇಂಜ್ ಅಕೌಂಟ್ ಅಂತ ಒಂದು ಸಪ್ರೇಟ್ ಅಕೌಂಟಲ್ಲಿ ಈ ಲಾಸ್ ಅಮೌಂಟ್ನ ಬರ್ಕೋತೀವಿ. ಸೇಮ್ ಅಮೌಂಟು 80.25 ಮೈನಸ್ 80 ಅಂದರೆ 0.25 ಬರುತ್ತೆ. 5000 ಇಂಟು 0.25 ಇಸ್ 1250, ರೈಟ್. ಸೊ ಜರ್ನಲ್ ಎಂಟ್ರಿದು ವ್ಯಾಲ್ಯೂ ಕೂಡ ಸೇಮು, ಬಟ್ ಜರ್ನಲ್ ಎಂಟ್ರಿ ಮಾತ್ರ ವ್ಯತ್ಯಾಸ ಬರೀಬೇಕು. ಯಾಕಂದರೆ ಅಲ್ಲಿ ನಾವು ಪರ್ಚೇಸಸ್ ಅಕೌಂಟ್ಗೆ ನಾವು ಅಡ್ಜಸ್ಟ್ ಮಾಡಿರ್ತೀವಿ. ಇಲ್ಲಿ ಡ್ಯುಯಲ್ ಟ್ರಾನ್ಸಾಕ್ಷನ್ ಅಪ್ರೋಚಲ್ಲಿ ಲಾಸ್ನ ನಾವು ಬೇರೆ ಬುಕ್ಕಲ್ಲಿ ಬರಿತೀವಿ. ಸೊ ಜರ್ನಲ್ ಎಂಟ್ರಿಯನ್ನು ಬರೆಯೋ ವಿಧಾನ ಕೂಡ ಇಲ್ಲಿ ಚೇಂಜ್ ಆಗುತ್ತೆ. ಓಕೆ, ಸೊ ಅಲ್ಲಿನ ದಿಸ್ ಇಸ್ ವಾಟ್ ಲಾಸ್ ಆನ್ ಫಾರಿನ್ ಎಕ್ಸ್ಚೇಂಜ್ ಅಕೌಂಟ್ ಡೆಬಿಟ್ ಟು ಸ್ಟ್ರಾ ಆ್ಯಂಡ್ ಸ್ಟ್ರಾ ಕಂಪನಿ ಲಿಮಿಟೆಡ್. Again, last 2 entries, that is on the date of reporting. Date of reporting ಗೆ ಕೂಡ ನಾವು ಏನಿರುತ್ತೆ, ಸೇಮ್ ಡೇಟ್ ಬರಿತೀವಿ, ಸೇಮ್ ಅಮೌಂಟ್ ಬರಿತೀವಿ, ಸೇಮ್ ಅಕೌಂಟಿಂಗ್ ಪ್ರೊಸೀಜರ್ನ ಫಾಲೋ ಮಾಡಿದ್ದೀವಿ, ಆಯಿತಾ. ಆದರೆ ವಾಟ್ ಈಸ್ ದ ಡಿಫ್ರೆನ್ಸ್? ಆಸ್ ಐ ಟೋಲ್ಡ್ ಯು ಬಿಫೋರ್, ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಸ್ಟಾಕ್ ಆ್ಯಂಡ್ ಸ್ಟಾಕ್ ಕಂಪನಿ ಲಿಮಿಟೆಡ್ ಅಂತ ಬರೆಯೋ ಬದಲು ಲಾಸ್ ಆನ್ ಫಾರಿನ್ ಎಕ್ಸ್ಚೇಂಜ್ ಅಕೌಂಟ್ ಡೆಬಿಟ್ ಟು ಸ್ಟ್ರಾ ಆ್ಯಂಡ್ ಸ್ಟ್ರಾ ಕಂಪನಿ ಲಿಮಿಟೆಡ್ ಅಂತ ಬರಿತೀವಿ. ಅಮೌಂಟ್ ಕಾಲಮು ಕೂಡ ಸೇಮ್ ಆಗಿದೆ. ದ ಲಾಸ್ಟ್ ಎಂಟ್ರಿ ಇಸ್ ಫಾರ್ ಫೈನಲೈಸಿಂಗ್ ದ ಬುಕ್ಸ್ ಆಫ್ ಅಕೌಂಟ್ಸ್, ದಟ್ ಈಸ್ ಕ್ಯಾಶ್ ಸೆಟಲ್ಮೆಂಟ್ ಮಾಡೋಕ್ಕೆ ಸ್ಟ್ರಾ ಆ್ಯಂಡ್ ಸ್ಟ್ರಾ ಕಂಪನಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ನಾವು ಅವ್ನಿಗೆ ಎಷ್ಟು ದುಡ್ಡು ಕೊಟ್ಟಿದ್ದೀವಿ? 4,02,750 ರೂಪಾಯಿನ ಕೊಟ್ಟಿದ್ದೀವಿ. ಸೊ ದಿಸ್ ಈಸ್ ದ ಫಾರ್ಮ್ಯಾಟ್ ಫಾರ್ ಸಿಂಗಲ್ ಟ್ರಾನ್ಸಾಕ್ಷನ್ ಆ್ಯಂಡ್ ಡಬಲ್ ಟ್ರಾನ್ಸಾಕ್ಷನ್ ಅಪ್ರೋಚ್. ಸೊ ಇದು ಒಂದು ಪ್ರಾಬ್ಲಮ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಯು ಪ್ಲೀಸ್ ಲೆಟ್ ಅಸ್ ನೋ. ಫಾರ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಕಂಟಿನ್ಯೂ ವಿತ್ ಮೋರ್ ಪ್ರಾಬ್ಲಮ್ಸ್.
Fine. Thank you.